ಫಾರೆಸ್ಟ್ ಆಫೀಸಿಂದ ಸ್ವಲ್ಪ ಮುಂದೆ ಬಂದ್ವಿ. ಅಲ್ಲಿ ನೋಡಿದ್ರೆ ಒಬ್ರು ಬಿದ್ದು ಶೋಲ್ಡರ್ ಇಂಜುರಿ ಆಗ್ಬಿಟ್ಟಿತ್ತು. ಅವರ ಲೆಫ್ಟ್ ಹ್ಯಾಂಡಿಗೆ ತುಂಬ ಏಟಾಗಿತ್ತು. ಮಿಡಲ್ ಆಫ್ ದ ಫಾರೆಸ್ಟಲ್ಲಿ ಕೂತ್ಕೊಬಿಟ್ಟಿದ್ರು. ಅವ್ರಿಗೆ ಯಾರು ಹೆಲ್ಪ್ ಕೂಡ ಮಾಡ್ತಿರ್ಲಿಲ್ಲ. ವೆಹಿಕಲ್ಸ್ ಹಾಗೇನೆ ಮುಂದೆ ನೋಡ್ಕೊಂಡು ಪಾಸ್ ಆಗ್ತಿದ್ರು. ನೆಕ್ಸ್ಟ್ ನಾವು ಅರೌಂಡ್ ಅವ್ರನ್ನ 15 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಚೆಕ್ ಪೋಸ್ಟ್ ಹತ್ರ ಡ್ರಾಪ್ ಮಾಡಿದ್ವಿ. ಅಲ್ಲಿ ಇನ್ನೊಂದು ವೆಹಿಕಲ್ ಮಾಡಿ ಪೊಲೀಸ್ ಹೆಲ್ಪ್ ತಗೊಂಡು ನಾವು ಅವ್ರನ್ನ ಹಾಸ್ಪಿಟಲ್ಗೆ ಕಳಿಸ್ಕೊಟ್ವಿ ಅಷ್ಟೇ. ವಿತ್ ಕಾಸ್ಟ್ಯೂಮ್ ಚೇಂಜ್ ಕಾರಲ್ಲೇ ಆಯ್ತು. ಎಲ್ಲೋಗ್ತಾ ಇದೀವಿ ಬಂಗಾರ ಇವತ್ತು? ಕಾಡು. ಸೊ ಇವಾಗ ನಾವು ಎಲ್ಲಿದ್ದೀವಿ ಇವಾಗ? ಬಳ್ಳೆ ಫಾರೆಸ್ಟ್ ಅಲ್ಲ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ ಅಂತ. ಬಳ್ಳೆ ಫಾರೆಸ್ಟಿಗೆ ಬಂದಿದ್ದೀವಿ. ಈಗ ಊಟ ಮಾಡ್ಕೊಂಡು ಬರೋಕ್ಕೆ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಡಿಪ್ರೆಷನ್. ನಮ್ಮಮ್ಮ ಫುಲ್ ಮಿಂಚಿಂಗಪ್ಪ ಇವತ್ತು ಸಕ್ಕದಾಗಿ ಕಾಣಿಸ್ತಾ ಇದ್ದಾರೆ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಆನ್ ದ ವೇ ಹಾಗೆ ಫಾರೆಸ್ಟ್ ಸೈಡ್ ಹೋಗ್ತಾ ಇದ್ದೀವಿ ಚಿಲ್ ಮಾಡೋಕ್ಕೆ. ನೇಚರ್ ಎಲ್ಲ ಹೇಗಿದೆ, ಮಳೆ ಹೇಗಾಗ್ತಿದೆ ಅಂತ ಎಲ್ಲ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಫುಲ್ ಕಂಪ್ಲೀಟ್ ವ್ಲಾಗ್ನ ಮಿಸ್ ಮಾಡ್ದೇನೆ, ಸ್ಕಿಪ್ ಮಾಡ್ದೇನೆ ನೋಡಿ. ಹಾಯ್ ಮಾಡು ಬಂಗಾರಿ. ನನ್ನ ತಮ್ಮನ ನೀವು ನೋಡಲೇಬೇಕು ನೋಡಿ. ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫುಲ್ಲು ಸ್ಟೈಲಾಗಿ ರೆಡಿ ಆಗಿಬಿಟ್ಟಿದ್ದಾನೆ. ಮಮ್ಮಿ ಪಿಂಕ್ ಆ್ಯಂಡ್ ಪಿಂಕಲ್ಲಿ ಮಿಂಚ್ತಾ ಇದೆ. ನಮ್ಮ ಮನ್ವಿನೇ ಬಟ್ಟೆಯಿಂದ ಚೇಂಜ್ ಮಾಡ್ಕೊಂಡಿಲ್ಲ, ಕಾರಲ್ಲಿ ಚೇಂಜ್ ಮಾಡ್ಕೊತಾನಂತೆ. ವಿತ್ ಕಾಸ್ಟ್ಯೂಮ್ ಚೇಂಜ್ ಕಾರಲ್ಲೇ ಆಯಿತು. ಎಲ್ಲೋಗ್ತಾ ಇದ್ದೀವಿ ಬಂಗಾರ ಇವತ್ತು? ಕಾಡು. ತಮ್ಮಗೆ ಹೆಣ್ಣು ನೋಡೋಕ್ಕಾಗಲ್ಲ ಫ್ರೆಂಡ್ಸ್ ಇವಾಗ. ಗಾಳಿ ಬರ್ತಾ ಇದೆ. ಲಿಟ್ರಲಿ ಎಷ್ಟು ಚಳಿ ಇದೆ ಅಂದರೆ ಫಾರೆಸ್ಟ್ ಸೈಡು. ನಮ್ಮ ಮಮ್ಮಿ ಪರಿಸ್ಥಿತಿ ನೋಡಿ ಇಲ್ಲಿ ಹೆಂಗೆ ಕವರ್ ಮಾಡ್ಕೊಂಡು ಕೂತಿದೆ ಅಂತ. ವೇಲ್ ಮೇಲೆ ಒಂದು ಟೊಪ್ಪಿ ಹಾಕೊಂಡು ಕೂತಿದ್ದಾರೆ, ಅಷ್ಟು ಚಳಿ. ನಮ್ಮ ಮನ್ವಿನೂ ಮುದ್ರಕೊಂಡಿದ್ದಾರೆ. ಚಿಲ್ವೆದರ್ ಇವನು ಅಲ್ವಪ್ಪ. ಫೈನಲಿ ನಾವು ಬಳ್ಳೆ ಆರ್ಚ್ ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಎಂಟ್ರೆನ್ಸಲ್ಲಿ ಒಂದು ಆನೆ ಸ್ಟ್ಯಾಚು ಇದೆ, ಭೋಗೇಶ್ವರ ಅದು. ಸೊ ಅದನ್ನೆಲ್ಲ ನೋಡಿಕೊಂಡು ಹಾಗೆ ಇಲ್ಲಿ ಎಂಟ್ರೆನ್ಸ್ ಫೀಸ್ ಕಟ್ಬಿಟ್ಟು ಟಿಕೆಟ್ ತೊಗೊಂಡು ನಾವು ಒಳಗಡೆ ಹೋದ್ವಿ. ಎಂಟ್ರೆನ್ಸ್ ಫೀಸ್ ಅಂದರೆ ವೆಹಿಕಲ್ದು ಮಾತ್ರ 20 ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಅಷ್ಟೇ. ಸೊ ಫಾರೆಸ್ಟ್ ಒಳಗೆ ಹೋಗಬೇಕಲ್ಲ, ಹಾಗಾಗಿ ಅದನ್ನು ಪೇ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಹೊರಟ್ವಿ. ಇಲ್ಲ ಅಂದರೂ ಮಿನಿಮಮ್ 4 to 5 ಟೈಮ್ಸ್ ಸಫಾರಿಗೆ ಹೋಗಿದ್ದೀವಿ. ಬಟ್ ನಮಗೆ ಯಾವುದು ಸಿಕ್ಕಿಲ್ಲ. ಟೈಗರ್ ಒಂದ್ಸಲಿನೂ ಸಿಕ್ಕಿಲ್ಲ. ನೋಡೋಣ ಇವತ್ತು ಲಕ್ ನಮ್ದು ಹೇಗಿದೆ, ಏನು ಸಿಗುತ್ತೆ. ಫುಲ್ ಚಿಲ್ ವೆದರ್. ಕೋತಿ ಅಂತೆ. ನಿಲ್ಸ್ಬೇಡ ಹೋಗು. ಅದು ಅಟ್ಯಾಕ್ ಮಾಡಕ್ಕೇನೆ. ತಿಂಡಿ ಕೇಳಕ್ಕೆ ರೂಢಿ ಮಾಡಿರ್ತಾರೆ ಎಲ್ರೂ. ವಿಂಡೋನೇ ತೆಗಿಯೋಕ್ಕಾಗ್ತಾ ಇಲ್ಲ, ಅಷ್ಟು ಮಟ್ಟಕ್ಕೆ ಗಾಳಿ ಬೀಸ್ತಾ ಇದೆ ಫಾರೆಸ್ಟ್ ಒಳಗೆ. ನೋಡೋಣ, ನಾವು ಇವತ್ತು ಸಫಾರಿಗೆ ಹೋಗ್ತಾ ಇದ್ದೀವಿ. ನಮ್ಗೆ ಏನು ಸಿಗುತ್ತೆ ಇವತ್ತಾದರೂ. ನಮ್ಮ ಲಕ್ ಚೆನ್ನಾಗಿದೆಯಾ, ಟೈಗರ್ ಸಿಗುತ್ತಾ ಅಂತ. ಲೆಟ್ಸ್ ಸಿ. ಎಷ್ಟು ಸರಿ ಹೋಗ್ತೀವಿ ಮಮ್ಮಿ, ಅದನ್ನೇ ಸಿಗೋದೇ ಇಲ್ಲ. ಎಷ್ಟು ಸರಿ ಹೋದ್ರೂ ಸಿಗ್ತಾನೆ ಇಲ್ಲ. ನಮ್ಮ ಅರ್ಜುನ ಅಂತ ತೋರಿಸ್ತೀನಿ ಇವಾಗ ನೋಡಿ. ನಮ್ಮ ಕೋಟೆ ಅರ್ಜುನ, ಇದು ನಮ್ಮ ಕೋಟೆ. ಸ್ಟ್ಯಾಚು. ಸೊ ಇವಾಗ ನಾವು ಎಲ್ಲಿದ್ದೀವಿ ಇವಾಗ? ಬಳ್ಳೆ ಫಾರೆಸ್ಟ್ ಅಲ್ಲ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ ಅಂತ. ಬಳ್ಳೆ ಫಾರೆಸ್ಟಿಗೆ ಬಂದಿದ್ದೀವಿ. ಈಗ ಊಟ ಮಾಡ್ಕೊಂಡು ಬರೋಕ್ಕೆ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಡಿಪ್ರೆಷನ್. ಮಾನಂದವಾಡಿ ಸೈಡ್ ಹೋಗ್ತಾ ಇದ್ದೀವಿ. ಸಾರಿ, ಬಾವ್ಲಿ ಗೇಟ್. ಸಾರಿ, ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಬಂದು ಆಮೇಲೆ ಸಫಾರಿಗೆ ಹೋಗ್ತೀವಿ.
ಫಾರೆಸ್ಟ್ ಆಫೀಸಿಂದ ಸ್ವಲ್ಪ ಮುಂದೆ ಬಂದ್ವಿ. ಅಲ್ಲಿ ನೋಡಿದ್ರೆ ಒಬ್ಬರು ಬಿದ್ದು ಶೋಲ್ಡರ್ ಇಂಜುರಿ ಆಗಿಬಿಟ್ಟಿತ್ತು. ಮಿಡಲ್ ಆಫ್ ದ ಫಾರೆಸ್ಟಲ್ಲೇ ಅದುವೇ. ಮಳೆ ಬರ್ತಿದ್ರಿಂದ ಸ್ಕಿಡ್ ಆಗಿದೆಯಂತೆ ಬೈಕು. ಸೊ ಅವರು ಬಿದ್ದು ಅವರ ಲೆಫ್ಟ್ ಹ್ಯಾಂಡಿಗೆ ತುಂಬ ಏಟಾಗಿತ್ತು. ಮಿಡಲ್ ಆಫ್ ದ ಫಾರೆಸ್ಟಲ್ಲೇ ಕೂತ್ಕೊಬಿಟ್ಟಿದ್ರು. ಅವ್ರಿಗೆ ಯಾರು ಹೆಲ್ಪ್ ಕೂಡ ಮಾಡ್ತಿರ್ಲಿಲ್ಲ. ವೆಹಿಕಲ್ಸ್ ಹಾಗೇನೆ ಮುಂದೆ ನೋಡ್ಕೊಂಡು ಪಾಸ್ ಆಗ್ತಿದ್ರು. ನಮ್ಮ ಕಾರ್ನ ನೋಡಿ ಅವರು ಪೇನ್ ಕಿಲ್ಲರ್ಗಾಗಿ ನಮ್ಮ ಕಾರ್ನ ಸ್ಟಾಪ್ ಮಾಡಿದ್ರು. ಸೊ ನಾವು ಅವ್ರಿಗೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಟ್ವಿ. ಹಾಗೆ ಆನ್ ದ ವೇ ಸ್ವಲ್ಪ ಡ್ರಾಪ್ ಮಾಡಿ ಸರ್ ಅಂತ ಕೂಡ ಕೇಳಿದ್ರು. ಅವರು 3 ಮೆಂಬರ್ಸ್ ಇದ್ರು. 3 ಬೈಕ್ಸ್ ಇತ್ತು. ಸೊ ಒಬ್ರಿಗೆ ಏಟಾಗಿರೋದ್ರಿಂದ ಅವ್ರ ಬೈಕ್ನ ಯಾರಾದರೂ ರೈಡ್ ಮಾಡ್ಕೊಂಡು ಬರಬೇಕಾಗಿತ್ತು. ಸೊ ನಾವು ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಅವರನ್ನು ನಮ್ಮ ಕಾರಲ್ಲಿ ಹತ್ಸ್ಕೊಂಡು, ಹಾಗೆ ನನ್ನ ಹಸ್ಬೆಂಡು ಆ ಬೈಕ್ನ ಓಡಿಸ್ಕೊಂಡು ಬಂದರು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಅಲ್ಲೇ 100 ಮೀಟರ್ಸ್ ದೂರದಲ್ಲಿ ಸುಮಾರು ಒಂದು ಗುಂಪು ಆನೆಗಳಿದ್ವು. ಪಾಪ ಅವರು ಲಕ್ ಚೆನ್ನಾಗಿತ್ತು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹಾಗೇನೆ ತುಂಬ ಅಂದರೆ ತುಂಬಾ ಮಳೆ ಬರ್ತಾಯಿತ್ತು ಗೈಸ್. ನೆಕ್ಸ್ಟ್ ನಾವು ಅರೌಂಡ್ ಅವ್ರನ್ನ 15 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಚೆಕ್ ಪೋಸ್ಟ್ ಹತ್ರ ಡ್ರಾಪ್ ಮಾಡಿದ್ವಿ. ಅಲ್ಲಿ ಇನ್ನೊಂದು ವೆಹಿಕಲ್ ಮಾಡಿ ಪೊಲೀಸ್ ಹೆಲ್ಪ್ ತೊಗೊಂಡು ನಾವು ಅವ್ರನ್ನ ಹಾಸ್ಪಿಟಲ್ಗೆ ಕಳಿಸ್ಕೊಟ್ವಿ. ಅವ್ರಿಗೆ ಬೇರೆ ಕನ್ನಡ ಗೊತ್ತಿಲ್ಲ. ಸೊ ಇಂಗ್ಲೀಷ್ನಲ್ಲೇ ಕಾನ್ವರ್ಸೇಷನ್ ಮಾಡಿ ಅವ್ರನ್ನ ಕಳಿಸ್ಕೊಟ್ಟಿದ್ದಾಯಿತು. ನಾನಿಲ್ಲಿ ಅವರ ಫೇಸ್ನ ಯಾವುದೇ ಕಾರಣಕ್ಕೂ ರಿವೀಲ್ ಮಾಡಿಲ್ಲ, ಯಾಕಂದರೆ ಅವ್ರದ್ದೇ ಆದ ಪ್ರೈವಸಿ ಅವ್ರಿಗೆ ಇರಲಿ ಅಂತ ಹೇಳಿ. ಸೊ ಫೈನಲಿ ಬಂದಿದ್ದೀವಿ ಊಟಕ್ಕೆ. ಇವಾಗ ಕೇರಳ ಬಾರ್ಡರ್ ಇದ್ದೀವಿ. ಬನ್ನಿ ನಡ್ಕೊ ಬರೋಣ. ಅಲ್ಲಿ ನಾವಿವಾಗ ಚೆಕ್ ಪೋಸ್ಟ್ ನೋಡಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಾವಿಲ್ಲೇನಕ್ಕೋ ಬಂದ್ವಿ, ಇಲ್ಲೇನೋ ಆಯಿತು. ಪೋಸ್ಟಿಂದ ಊಟಕ್ಕೆ ಒಳಗಡೆ ಹೋಟೆಲ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನಾವು. ಅಲ್ಲೇ ಸುಮ್ಮನೆ ಓಕೆ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಇಲ್ಲೆಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇದೀವಿ ಕೇರಳ ಬಾರ್ಡರಲ್ಲಿ. ಬಾವ್ಲಿ ಯಾವ ಊರು ಅಂತ ಇದೆ ಬಾವ್ಲಿ ಊರು ಅಂತ. ನಾನಂತೂ ಇಲ್ಲಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು. ಇದು ಕೇರಳ ಬಾರ್ಡರ್. ಇದು ಬಾವ್ಲಿ. ಊಟ ಮಾಡಕ್ಕೆ ಬಂದಿರೋದು ಬಾರಿ. ಊಟ ಮಾಡೋಣ. ಅಪ್ಪ ಬಟ್ಟೆ ಎಲ್ಲ ತೆವಾಗಿಲ್ವಾ? ಜರ್ಕಿನ್ ಅವರೇ ಕೊಟ್ರು ಪಾಪ. ಆ್ಯಕ್ಚುಲಿ ಫಾರೆಸ್ಟ್ ಒಳಗೆ ಬರ್ಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಬನ್ನಿ. ಆ್ಯಕ್ಚುಲಿ ಬಂದಿದ್ದ ಟೈಮಿಂಗ್ಸ್ಗೆ ಇಷ್ಟೊತ್ತಿಗೆ ಊಟ ಮಾಡ್ಕೊಂಡು ವಾಪಸ್ ರಿಟರ್ನ್ ಹೋಗ್ಬೇಕಾಗಿತ್ತು. ಪಾಪ ಅವ್ರಿಗೆ ಬೋನ್ ಡಿಸ್ಲೋಕೇಟ್ ಆಗಿದೆ ಅವ್ರಿಗೆ. ಫಾರೆಸ್ಟ್ ಅಲ್ಲಿ ಬರ್ಬೇಕಾದ್ರೆ ಮಿಡಲ್ ಅಲ್ಲಿ ನುಂಗಿರೋದ್ರಿಂದ ಅದು ನಿದ್ದೆ ಹೌದು ಪಾಪ. ಆಕ್ಚುಲಿ ಮಿಡಲ್ ಅಲ್ಲಿ ಏನಾಗಿದೆ ಅಂದ್ರೆ ಸ್ಕಿಡ್ ಆಗ್ಬಿಟ್ಟಿದೆ ಬೈಕ್. ಅವ್ರಿಗೆ ಬಿದ್ದು ಬೋನ್ ಡಿಸ್ಲೋಕೇಟ್ ಆಗಿತ್ತು ಅನ್ಸುತ್ತೆ. ಮೇ ಬಿ ಮಿಡಲ್ ಅಲ್ಲಿ ಕೂತ್ಕೊಂಡಿದ್ರು. ನಮ್ಮ ಕಾರ್ ಸ್ಟಾಪ್ ಮಾಡಿದ್ರು. ಆ್ಯಕ್ಚುಲಿ ತುಂಬ ಜನ ನೋಡ್ಕೊಂಡು ಹೋಗ್ತಿದ್ರು, ಯಾರೂ ಹೆಲ್ಪ್ ಮಾಡಿಲ್ಲ ಅವ್ರಿಗೆ. ಟ್ಯಾಬ್ಲೆಟ್ಸ್ಗೋಸ್ಕರ ನಿಲ್ಲಿಸಿದ್ರು, ಟ್ಯಾಬ್ಲೆಟ್ ಕೊಟ್ವಿ. ಆಮೇಲೆ ಸಿಚುವೇಶನ್ ನೋಡಿದಾಗ ಪಾಪ ಅವ್ರಿಗೆ ಬೈಕ್ ರೈಡ್ ಮಾಡೋಕೆ ಆಗ್ತಿದ್ದಿಲ್ಲ. ಸೊ ನಮ್ಮ ಕಾರಲ್ಲೇ ಅವ್ರನ್ನ ಕರ್ಕೊಂಡು ಇಲ್ಲಿ ಚೆಕ್ ಪೋಸ್ಟ್ವರೆಗೂ ನಾವು ಡ್ರಾಪ್ ಮಾಡಿಬಿಟ್ಟು ಅವ್ರನ್ನ ಬೇರೆ ವೆಹಿಕಲಲ್ಲಿ ಕಳಿಸ್ಕೊಟ್ಟಿದ್ದೀವಿ. ಸೊ ಆದಷ್ಟು ಫಾರೆಸ್ಟಲ್ಲಿ ಬಂದಾಗ ಸ್ವಲ್ಪ ನಿಧಾನಕ್ಕೆ ಬನ್ನಿ, ರೂಲ್ಸ್ ರೆಗ್ಯುಲೇಷನ್ಸ್ನೆಲ್ಲ ಫಾಲೋ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಹೌದು. ರೋಡ್ಸ್ ಆಲ್ಮೋಸ್ಟ್ ಸ್ಲಿಪ್ಪರಿನೇ ಇರುತ್ತೆ. ಸೊ ಬೈಕ್ ರೈಡ್ ಮಾಡೋರು ಸ್ವಲ್ಪ ನಿಧಾನಕ್ಕೆ ರೈಡ್ ಮಾಡಿ, ಫಾಸ್ಟ್ ಹೌದು ಸ್ಲೋ ಆಗಿ ಬನ್ನಿ. ಈಗ ಮಿಡಲ್ ಆಫ್ ದ ಫಾರೆಸ್ಟಲ್ಲಿ ಈ ರೀತಿ ಆಕ್ಸಿಡೆಂಟ್ ಆದರೆ ಯಾರೂ ಹೆಲ್ಪ್ ಮಾಡಲಿಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ಪಾಪ. ಅಟ್ಲೀಸ್ಟ್ ಅವ್ರಿಗೆ ಏನೂ ಆಗ್ದಾನೆ ಇರಂಗೆ ಆಗಲಿ. ಕಾರ್ ಬಿಟ್ಬಿಟ್ಟು ಹಸ್ಬೆಂಡು ಬೈಕ್ ರೈಡ್ ಮಾಡ್ಕೊಬಂದರು. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಒಂದು ಒಳ್ಳೆ ಬೈಕು, ಏನು ರೈನ್ ಪ್ರೂಫ್ ಜಾಕೆಟ್ಟು ಎಲ್ಲ ವೇರ್ ಮಾಡಿಕೊಂಡು ಒಳ್ಳೆ ರೈಡ್. ಸೋಲೋ ರೈಡ್. ಆ್ಯಕ್ಚುಲಿ ಸೋಲೋ ರೈಡ್ ಅಂದರೆ ಇವ್ರಿಗೆ ತುಂಬ ದಿನದಿಂದ ಇಷ್ಟ ಇತ್ತು ಹೋಗ್ಬೇಕಂತ. ಮುಂಚೆ ತುಂಬ ಹೋಗ್ತಾ ಇದ್ವಿ. ಇವಾಗ ಹೋಗಿರ್ಲಿಲ್ಲ. ಅದ್ರಲ್ಲಿ ಬೇರೆ ರೈನ್ ಬೇರೆ. ಇವತ್ತು ಫುಲ್ಲು ಮಳೆ ಅಂದರೆ ಮಳೆ, ಸಖತ್ ವೆದರು. ಅದರಲ್ಲಿ ಏನೋ ಏಟಾಗಿದ್ದವ್ರಿಗೆ ಒಳ್ಳೇದಾದರೆ ಅಷ್ಟೇ ಸರಿ. ಹೌದು. ನೆಕ್ಸ್ಟ್ ಆಗಿ ಸುತ್ತಾಡಿಕೊಂಡು ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೋಟೆಲ್ಗೆ ಹೋದ್ವಿ. ಅಲ್ಲಿ ನಾವು ವೆಜ್ನ ಆರ್ಡ್ರ್ ಮಾಡಿದ್ವಿ. ಫಿಶ್ ಯಾವುದು ಇರಲಿಲ್ಲ ನಮಗೆ ಬೇಕಾಗಿದ್ದು. ಸೊ ವೆಜ್ನ ಆರ್ಡ್ರ್ ಮಾಡಿಕೊಂಡು ಊಟನ ಮಾಡಿಕೊಂಡು ನೆಕ್ಸ್ಟ್ ನಾವು ಮತ್ತೆ ರಿಟರ್ನ್ ಅಂದರೆ ಸಫಾರಿಗೆ ಹೋಗಬೇಕಾಗಿತ್ತು. ಸೊ ನಾವು ಹೊರಡ್ತಾ ಇದ್ವಿ. ಅಲ್ಲಿ ನಮಗೆ ಪೈನಾಪಲ್ ಕಾಣಿಸ್ತು ಪಕ್ಕದಲ್ಲೇ. ಇದು ಒಂದು ಕೇರಳ ಸೈಡ್ ಮಾತ್ರ ಸಿಗೋದು. ಸೊ ಟ್ರೈ ಮಾಡೋಣ ಅಂತ ಹೇಳಿ ನಾನು ಪೈನಾಪಲ್ನ ಟ್ರೈ ಮಾಡಿದೆ. ಫುಲ್ ಅಂದರೆ ಫುಲ್ಲು ಖಾರ ಫ್ರೆಂಡ್ಸ್.
ತಿನ್ನೋಕ್ಕೆ ಆಗ್ತಿರ್ಲಿಲ್ಲ ನನಗಂತೂ. ಫಸ್ಟ್ ಟೈಮ್ ನಾನು ತಿಂದಿದ್ದು. ಸೊ ನಾನು ನನ್ನ ತಮ್ಮ ಒಂದೊಂದು ತೊಗೊಂಡು ತಿಂದ್ವಿ. ನಲ್ಲಿಕಾಯಿ ಮನೆಗೆ ತೊಗೊಂಡ್ರು, ಬಟ್ ನಾನು ಅದನ್ನು ಟೇಸ್ಟ್ ಮಾಡಲಿಲ್ಲ. ಪೈನಾಪಲ್ ತಿಂದೆ, ಫುಲ್ ಖಾರ, ತಿನ್ನೋಕ್ಕೆ ಆಗ್ತಿರ್ಲಿಲ್ಲ. ಕೇರಳ ಸೈಡ್ ಬಂದರೆ ಈ ಕಡೆ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್ ನೀವು. ಏನು ಖಾರ ಅಂದರೆ ಇದು ಸಖತ್ ಖಾರ. ನಿನಗೆ ಖಾರ ತಿನ್ನಕ್ಕಾಗ್ತಿಲ್ಲ. ಕಿಂಡರ್ ಕ್ರೀಮಿ. ಕೆಲ್ವಿನ್ ಖಾರ ಹೆಂಗಿದೆ? ಭಯಂಕರ ಖಾರ. ನಾನಂತೂ ಲೈಫಲ್ಲಿ ಇನ್ಮೇಲೆ ಅದನ್ನ ಮಾತ್ರ ಟ್ರೈ ಮಾಡಕ್ ಹೋಗಲ್ಲ. ನಾನು ತಿನ್ನಕ್ಕೆ ಹೋಗಲ್ಲ ಅದು. ಚೆನ್ನಾಗಿ ಮಾಡಿಲ್ಲ ಬಿಡೋ, ಬೇರೆ ಕಡೆ ಚೆನ್ನಾಗಿರುತ್ತೆ. ಭಯಂಕರ ಖಾರ, ಫುಲ್ ಖಾರ. ನಾವು ಒಳ್ಳೆ ಫೋಟೋ ಶೂಟ್ ಮಾಡ್ಕೊಂಡು, ರೀಲ್ಸ್ ಮಾಡ್ಕೊಂಡು, ವಿಡಿಯೋಸ್ ಎಲ್ಲ ತಗೊಂಡು ಹೋಗೋಣ ಅಂತ ಅನ್ಕೊಂಡ್ವಿ. ಒಂದೊಳ್ಳೆ ವಿಡಿಯೋ ಅಂದರೆ ಪಾಪ ಅವ್ರಿಗೆ ಹೆಲ್ಪ್ ಆಗಲಿ ಅಷ್ಟೇ, ಇನ್ನೇನಿಲ್ಲ. ಸೊ ಫೈನಲಿ ಇವಾಗ ಸಫಾರಿಗೆ ಹೋಗ್ತಾ ಇದ್ದೀವಿ, ಆನ್ ದ ವೇ ಇದ್ದೀವಿ. ಲೆಟ್ಸ್ ಸಿ ನಾವೇನು ನೋಡ್ತೀವಿ ಅಂತ. ಇವಾಗ ಅಲ್ಲಿ ಮಕ್ಕಳು ದಂಟಿನ ಸೊಪ್ಪು ಮಾಡ್ತಾ ಇದ್ದಾರೆ. ಈ ಕಡೆಯಿಂದ ಹೋಗ್ಬೇಕಂದ್ರೆ ಆ ಕಡೆಯಿಂದ ಬಂದು ತಗೋತೀನಿ ಅಂದ ಇವನು. ಈಗ ಈ ಕಡೆಯಿಂದ ಹೋಗ್ತಾ ಇದೀವಿ, ಆ ಕಡೆಯಿಂದ ಬರ್ತೀನಿ ಅಂತ ಅವನೇ ಬೇರೆ. ಗಾಗಲ್ಸ್ನ ನನ್ಗಿಂತ ಜಾಸ್ತಿ ನನ್ನ ತಮ್ಮನೇ ಯೂಸ್ ಮಾಡ್ತಾ ಇದ್ದಾನೆ ಇವತ್ತು. ಒಂದ್ಸರಿನೂ ನಾನು ಹಾಕೊಂಡಿಲ್ಲ. ಬಿಟ್ಟಿ ಗಾಗಲ್ಸ್ ಅಲ್ಲಿ ಶಾಕಿ ನೋಡಿ. ನೆಕ್ಸ್ಟ್ ನಾವು ಅಲ್ಲಿಂದ ಬಂದು ಸಫಾರಿಗೆ ಹೋದ್ವಿ. ಸೊ ನಮಗೆ ಫಸ್ಟ್ ಸಿಕ್ಕಿದ್ದೆ ಈ ಆನೆ, ಒಂಟಿ ಸಲ್ಗ. ಸೊ ಸಖತ್ತಾಗಿತ್ತು, ತುಂಬ ಹತ್ತಿರದಿಂದನೇ ಆನೆನ ನೋಡಿದ್ವಿ. ಫೈನಲಿ ನಮಗೆ ಸೈಟಿಂಗ್ ಆಯ್ತು. ಏನ್ ಸೈಟಿಂಗ್ ಆಯ್ತು ಅಂದ್ರೆ ಚಿರತೆ ನೋಡ್ಲಿಲ್ಲ ನಾವು, ಚಿರತೆ ಬಾಲ ಮಾತ್ರ ನೋಡ್ಕೊಂಡ್ ಬಂದಿದ್ದು. ಅದು ತುಂಬಾ ಹತ್ರದಲ್ಲಿ ಇರ್ಲಿಲ್ಲ, ತುಂಬಾ ದೂರದ ಒಂದು ಮರದ ಮೇಲೆ. ಇವತ್ತು ಬರೀ ನಮಗ್ ಸೈಟಿಂಗ್ ಆಗಿದೆ ಆನೆ, ಜಿಂಕೆ, ಲಂಗೂರ್ ಅಷ್ಟೇನೆ, ಮತ್ತೆ ಸಾಂಬಾರ್ ಡೀರ್. ಆದ್ರೆ ಏನು ಲೆಪರ್ಡ್ದು ಬಾಲ ಮಾತ್ರ ನೋಡ್ಕೊಂಡ್ ಬಂದ್ವಿ. ಅದು ತುಂಬಾ ದೂರದಲ್ಲಿ ಮರದ ಮೇಲೆ ಇತ್ತು. ಸೊ ಬಾಲ ಮಾತ್ರ ನೋಡಿದ್ವಿ. ಫೈನಲಿ ಇವತ್ತಿನ ಟ್ರಿಪ್ ಕಂಪ್ಲೀಟ್ ಆಗಿದೆ. ನಾವು ನಮ್ಮೂರಿಗೆ ವಾಪಸ್ ಹೋಗ್ತಾ ಇದೀವಿ. ಒನ್ ಡೇ ಫುಲ್ ನಾವು ಫಾರೆಸ್ಟ್ ಒಳಗೆ ಸ್ಪೆಂಡ್ ಮಾಡ್ದಂಗೆ ಅನಿಸ್ತಾ ಇದೆ ಇವತ್ತು. ಅನ್ನಿಸ್ತಿದೆ ಅಲ್ಲ, ಫಾರೆಸ್ಟ್ ಒಳಗಡೆನೆ ಸ್ಪೆಂಡ್ ಮಾಡಿದೀವಿ. ಚೆನ್ನಾಗಿತ್ತು ಇವತ್ತೊಂಥರ ಅಲ್ವಾ. ಸೊ ಹಾಗೆ ನಾವು ಆನ್ ದ ವೇ ಬರ್ತಾ ತಾರ್ಕಾ ಸೈಡಿಂದ ಬಂದ್ವಿ. ಯಾಕಂದರೆ ಫಿಶ್ ಏನಾದ್ರು ಸಿಕ್ಕಿದ್ರೆ ತಿನ್ಕೊಂಡು ಬರೋಣ ಅಂತ ಹೇಳಿ ಬಂದ್ವಿ. ಫುಲ್ಲು ಮಳೆ ಬರ್ತಾ ಇತ್ತು. ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಮ್ಮ ಲಕ್ ಚೆನ್ನಾಗಿತ್ತು ಅನಿಸುತ್ತೆ, ನಮಗೆ ಫಿಶ್ ಕೂಡ ಸಿಕ್ತು. ಸೊ ತಿನ್ನೋಣ ಅಂತ ಹೇಳಿ ನಾವು ಫಿಶ್ ಅಂಗಡಿ ಒಳಗಡೆ ಹೋದ್ವಿ. ಸಖತ್ ಚಳಿ ಆಗ್ತಿತ್ತು. ಸೊ ಫಿಶ್ ಕೂಡ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಚಳಿಗೆ ಅಂತ ಹೇಳಿ ನಾವು ಫಿಶ್ ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ಆ್ಯಂಡ್ ನಾವಿಲ್ಲಿ ತೊಗೊಂಡಿದ್ದು ಜಿಲೇಬಿ ಮೀನು. ತುಂಬ ಸ್ಪೈಸಿಯಾಗಿ ಸಖತ್ತಾಗಿ ಮಾಡಿದರು. ಬಟ್ ಏನು ಅಂದರೆ ತುಂಬಾ ಬಿಸಿ, ತಿನ್ನೋಕ್ಕೆ ಆಗ್ತಿರ್ಲಿಲ್ಲ. ಬಿಸಿ ಅಂದರೆ ಬಿಸಿ, ಸಖತ್ ಬಿಸಿ. ಸೊ ನಿಧಾನವಾಗಿ ನಾವು ಇಲ್ಲೇ ಒಂದು 1/2 ಅವರ್ ಮೇಲೇ ನಿಧಾನಕ್ಕೆ ತಿಂದ್ಕೊಂಡು ನೆಕ್ಸ್ಟ್ ನಾವು ಮನೆಗೆ ಹೊರಟ್ವಿ. ಹೋದ ತಕ್ಷಣ ನನಗೆ ನೆಕ್ಸ್ಟ್ ಡೇ ಆರ್ಡ್ರ್ ಇದ್ದಿದ್ದರಿಂದ ಸೊ ಬ್ರಷಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಸೊ ಎಲ್ಲ ರೆಡಿ ಮಾಡಿಕೊಂಡು ನೆಕ್ಸ್ಟು ಫ್ರೆಶ್ ಅಪ್ ಆಗಿ ಊಟ ಮಾಡಿಕೊಂಡು ಮಲ್ಕೊಂಡ್ವಿ. ಫೈನಲಿ 8:30ಗೆ ಮನೆಗೆ ರೀಚ್ ಆದ್ವಿ. ತುಂಬಾ ಲೇಟ್ ಆಗೋಯಿತು. ಮಾರ್ನಿಂಗ್ 10:30 ಟು ಈವ್ನಿಂಗ್ 8:30ವರೆಗೂ ಫಾರೆಸ್ಟಲ್ಲೇ ಇದ್ವಿ. ಎನಿವೇಸ್ ಈ ವ್ಲಾಗ್ ಚೆನ್ನಾಗಿತ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.